ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಿರೋದು. ಫಸ್ಟ್ ಪೈಪ್ಲೈನ್ ಮಾಡಿರೋದಲ್ಲ, ಫಸ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿದಿರೋರು ಅಲ್ಲಿ ಹೋಗಿ ನೋಡ್ಬೋದು. ವಿಡಿಯೋ ಎಂಡ್ನಲ್ಲಿ ಅದು ಲಿಂಕ್ ಕೊಡ್ತೀನಿ. ಇದು ನೋಡಿದ್ರೆ ಫುಲ್ ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು, ಟೈಲಿಸ್ ಆಗಲಿ, ಕಮೋಡು, ವಾಲ್ ಮಿಕ್ಸರ್ ಎಲ್ಲ ಪ್ರತಿಯೊಂದು. ಇದು ನೋಡಿದ್ರೆ ವಿತ್ ಮೆಟೀರಿಯಲ್ ಇಲ್ಲ, ವಿತೌಟ್ ಮೆಟೀರಿಯಲ್ ಮಾಡಿರೋದು. ಈ ಥರ ಟೈಲೆಲ್ಲ ನೋಡಿದ್ರೆ ಡಲ್ ಕಲರ್ ಹಾಕಿದ್ದಾರೆ. ಸ್ವಲ್ಪ ಬಾತ್ರೂಮ್ ಬ್ರೈಟಾಗಿರಲ್ಲ, ಆದರೂ ಸ್ವಲ್ಪ ಕೊಳೆ ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಸೆಲೆಕ್ಟ್ ಮಾಡಿದ್ದಾರೆ. ಒಂದು ಕಡೆ ನೋಡಿದ್ರೆ ಗ್ರೇ ಕಲರ್ ಹಾಕಿದ್ದಾರೆ, ಒಂದು ಕಡೆ ನೋಡಿದ್ರೆ ಲೈಟ್ ಬ್ಲೂ ಹಾಕಿದ್ದಾರೆ. ಇವಾಗ ನೋಡಿದ್ರೆ ನಾವು ವಾಲ್ ಮಿಕ್ಸರ್ ಫಿಟ್ ಮಾಡ್ತಾಯಿದ್ದೀವಿ. ಕೆಳಗಡೆ 2 ಲೆಗ್ಗೂ ಕನೆಕ್ಟ್ ಮಾಡಿ ಆಯಿತು. ಇವಾಗ ಶವರ್ ಬೆಂಡು ಸ್ವಲ್ಪ ಲಾಂಗ್ ಜಾಸ್ತಿ ಇದೆ, ಅದರಿಂದ ಸ್ವಲ್ಪ ಕಟ್ ಮಾಡಿ ಹಾಕಬೇಕಾಗುತ್ತೆ. ಇವಾಗ ನೋಡಿದ್ರೆ ಬೆಂಡ್ ಕಟ್ ಮಾಡಿ ಆಯ್ತದು. ಇದು ಫಿಕ್ಸ್ ಮಾಡಿಕೊಂಡು ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. ನಾವು ಕೆಲಸ ಮಾಡೋ ಜಾಗ ನೋಡಿದ್ರೆ ಬ್ಯಾಂಗ್ಳೂರು ಓಲ್ಡ್ ಏರ್ಪೋರ್ಟ್ ನಿಯರ್ ಇಂದಿರಾನಗರ್ ಈ ಸರೌಂಡಿಂಗ್ನಲ್ಲಿ ಮಾಡ್ತಾಯಿದ್ದೀವಿ. ಕಗದಾಸ್ಪುರ, ಮಲ್ಲೇಶ್ಪಾಳ್ಯ, ವಿಜ್ಞಾನ ನಗರ್, ಬಸವನಗರ್, ಓಲ್ಡ್ ಏರ್ಪೋರ್ಟ್, ಮಾದೇಪುರ, ಮಾರತಳ್ಳಿ, ದೊಮ್ಲೂರು, ಹಲ್ಸೂರು ಈ ಸರೌಂಡಿಂಗ್ನಲ್ಲಿ ಎಲ್ಲಿದ್ರೂ ಮಾಡಿಕೊಡ್ತೀವಿ. ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡೋದು, ಗೀಜರ್ ಸರ್ವಿಸು, ಮತ್ತು ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು ಎಲ್ಲ ಪ್ರತಿಯೊಂದು ಮಾಡಿಕೊಡ್ತಾಯಿದ್ದೀವಿ. ಪ್ಲಮ್ಮಿಂಗ್ ಅಂದರೆ ಎಲೆಕ್ಟ್ರಿಕಲ್, ಟೈಲ್ ವರ್ಕ್ 3 ಮಾಡಿಕೊಡ್ತಾಯಿದ್ದೀವಿ. ನಾವು ಈಗ ಫಿಕ್ಸ್ ಮಾಡೋದು ಬ್ರ್ಯಾಂಡ್ ನೋಡಿದ್ರೆ ಪ್ಯಾರಿವರು. ಇದು ಕ್ವಾಲಿಟಿ ಹೆಂಗಿದೆ ಅಂದ್ಬಿಟ್ಟು ಲಾಸ್ಟ್ ಫೈನಲ್ನಲ್ಲಿ ತೋರಿಸ್ತೀವಿ ನೋಡಿ, ಪಕ್ಕದಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು. ನೋಡಿ ಆಲ್ಮೋಸ್ಟ್ ಇದು ಫಿಟ್ಟಿಂಗ್ ಆಯಿತು. ಇವಾಗ ತೋರಿಸ್ತೀನಿ ನೋಡಿ ಪಕ್ಕದಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು, ನಿಮಗೊಂದು ಐಡಿಯಾ ಇರುತ್ತೆ. ಮೋಸ್ಟ್ಲಿ ಜಾಗ್ವಾರ್ನಲ್ಲಿ ಇದೇ ಸೇಮ್ ಮಾಡಲ್ ಒಂದು ಬರುತ್ತೆ. ಇದು ಲಿವರ್ ಟೈಪು. ನೆಕ್ಸ್ಟ್ ನೋಡಿದ್ರೆ ವಾಶ್ ಬೇಸನು. ಇವಾಗ ಲೇಟೆಸ್ಟ್ ನೋಡಿದ್ರೆ ಏನೇನು ಟೈಪು ಬಂದಿದೆ. ಕಸ್ಟಮರ್ ಕೇಳಿರೋದು 2 ಕಡೆ ನೋಡಿದ್ರೆ ವಾಲ್ ಡೆವಲಪ್ ಮಾಡಿ ಸೆಂಟ್ರ್ನಲ್ಲಿ ಒಂದು ಸ್ಲಾಬ್ ಥರ ಮಾಡಿ ಮೇಲೆ ಒಂದು ಗ್ರೇನೇಟ್ ಹಾಕಿ ಅದರ ಮೇಲೆ ನಾವು ವಾಶ್ ಬೇಸನ್ ಕುಣಿಸ್ತಾ ಇದ್ದೀವಿ. ಅದು ಕಸ್ಟಮರ್ ಅದು ಕೇಳಿರೋದು ಥರ. ನೋಡೋಕೆ ಅಷ್ಟೊಂದು ಲುಕ್ ಇಲ್ಲ, ಅವರು ಪ್ರಕಾರ ನಾವು ಮಾಡಿಕೊಟ್ಟಿದ್ದೀವಿ ಅಷ್ಟೇ. ಕಸ್ಟಮರ್ ಏನು ಹೇಳ್ತಾರೆ ಅಂದರೆ, ನಮಗೆ ಶೋ ಮುಖ್ಯ ಅಲ್ಲ, ಲೈಫ್ ಚೆನ್ನಾಗಿರಬೇಕು ಅಂತಂದರು. ಓಕೆ, ನಿಮ್ಮ ಇಷ್ಟ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೀವಿ. ನೋಡಿ ಇವಾಗ ಪಿಲ್ಲರ್ ಟೈಟ್ ಮಾಡಿ ಅದು ಕನೆಕ್ಷನ್ ಪೈಪು ಹಾಕಿ ಆಗಿದೆ. ನೆಕ್ಸ್ಟ್ ನೋಡಿದ್ರೆ ವೇಸ್ಟ್ ಕಪ್ಲಿಂಗ್ ಹಾಕ್ಕೊಳ್ಳೋಣ. ಅವರು ಸ್ಲಾಬ್ ಮಾಡಿರೋದಂದರೆ ಓಪನ್ ಟೈಪ್ ಆಗಿದೆ, ಅದು ಕ್ಲೋಸು ಟೈಪ್ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಏನನ್ನ ಸ್ಟೋರೇಜ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವರು ವಾಶ್ ಬೇಸ್ನು ಟೇಬಲ್ ಮೌಂಟೆಡ್ ತಂದಿಲ್ಲ, ವಾಲ್ ಮೌಂಟೆಡ್ ಗೊತ್ತಿಲ್ಲದ್ರೆ ತಂದುಬಿಟ್ಟಿದ್ದಾರೆ. ಸರಿ ಅದೇ ಇರಲಿ ಫಿಟ್ ಮಾಡಿ ಅಂದರು, ಅಂದ್ಬಿಟ್ಟು ಫಿಟ್ ಮಾಡ್ತಾಯಿದ್ದೀವಿ. ಇದು ವೇಸ್ಟ್ ಕಪ್ಲಿಂಗ್ ನೋಡಿದ್ರೆ ವೈಕಿಂಗ್ ಅದು ಲಾಂಗದು, ಯಾಕಂದರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಲಾಂಗ್ ತಂದಿದ್ದಾರೆ. ವೈಕಿಂಗ್, ಒನಿಡಾ ಇದೆಲ್ಲ ಬ್ರಾಂಡೆಡ್ ಚೆನ್ನಾಗಿರುತ್ತೆ. ನಿಮಗೆ ಹೆವಿ ಆಗಿರುತ್ತೆ, ತುಂಬ ಫುಲ್ ಬ್ರಾಸ್ನಲ್ಲಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅದು. ಇದು ವೇಸ್ಟ್ ಕಪ್ಲಿಂಗ್ ಫಿಟ್ ಮಾಡುವಾಗ ಅದಕ್ಕೆ ಲಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ನೆಕ್ಸ್ಟ್ ಟೈಮ್ ಬಿಚ್ಚುವಾಗ ಚೆನ್ನಾಗಿರುತ್ತೆ. ಅದೇ MCL ಆಗಿಲ್ಲ, ಇಲ್ಲಾಂದರೆ ವೈಟ್ ಸಿಮೆಂಟ್ ಆಗಿ ಫಿಟ್ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ಬಿಚ್ಚೋವಾಗ ತುಂಬ ಕಷ್ಟ ಆಗಿರುತ್ತೆ. ಕೆಲವೊಂದು ಟೈಮ್ ಅದು ಬಿಚ್ಚುವಾಗ ವಾಶ್ ಬೇಸನ್ ಹೊಡೆದೋಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಲಪ ಹಾಕಿ ಟೈಟ್ ಮಾಡಿದ್ರೆ ನಿಮಗೆ ಲೀಕೇಜು ಬರೋಲ್ಲ. ಇಮಿಡಿಯೇಟು ನಾವು ನೀರು ಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ನೋಡಿ ಕೆಳಗಡೆ ಹಾಕಿ ಟೈಟ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ಅದು ಲಪಮ್ ಎಕ್ಸ್ಟ್ರಾ ಇರೋದೆಲ್ಲ ಆಚೆ ಬಂದುಬಿಡ್ತದೆ. ಕ್ಲೀನಾಗಿ ನೀಟಾಗಿ ಈ ಥರ ತೊಗೊಳ್ಬೋದು. ನೋಡಿ ನೀಟಾಗಿ ಹಿಂಗೆ ಬಂದುಬಿಡ್ತದೆ. ಇಮಿಡಿಯೇಟ್ ಹಂಗೆ ವಾಟರ್ ಬಿಟ್ಟು ಚೆಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದೇ ವೈಟ್ ಸಿಮೆಂಟ್ ಹಾಕಿದ್ರೆ ಅದು ಟೈಮ್ ಬೇಕಾಗುತ್ತೆ. ಇವು ನೋಡಿದ್ರೆ ಕಮೋಡ್ ಕುಣಿಸೋದು ನೋಡೋಣ. ಇದು ನೋಡಿದ್ರೆ ಗ್ಯಾಸ್ ಕಟ್ ಕಮೋಡ್ ತಂದಿದ್ದಾರೆ. ಸಿಂಗಲ್ ಪೀಸೇ ಕಮೋಡ ತೊಗೊಂಡಿರ್ಬೋದು ಈ ರೇಟಿಗೆ. ಅವ್ರೇನೋ ಗೊತ್ತಿಲ್ಲದ್ರೆ ತೊಗೊಂಡು ಬಂದಿದ್ದಾರೆ. ಅವರು ಸಾಯ್ಸಲ್ವಾ, ಓಕೆ ಅಂದ್ಬಿಟ್ಟು ನಾವು ಏನು ಹೇಳೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ ಅದೇ ರೇಟ್ ಇರುತ್ತೆ, ನೋಡೋಕೆ ಅಷ್ಟೊಂದು ಲುಕ್ ಇರೋಲ್ಲ. ಸಿಂಗಲ್ ಪೀಸ್ ಕಮೋಡ್ ಇದ್ದರೆ ನೋಡೋಕೆ ನೀಟಾಗಿರುತ್ತೆ, ಲೈಫು ಜಾಸ್ತಿ ಇರುತ್ತೆ ಅದು. ಇದು ಟ್ಯಾಂಕ್ ಸಪ್ರೇಟ್, ಕಮೋಡ್ ಸಪ್ರೇಟ್ ಇರೋದ್ರಿಂದ 2 ಕನೆಕ್ಟ್ ಮಾಡೋದು ಬಂದ್ಬಿಟ್ಟು ಪ್ಲಾಸ್ಟಿಕ್ನಲ್ಲಿ ಬೋಲ್ಟ್ ಕೊಡ್ತಾರೆ. ಯಾರೋ ಗೊತ್ತಿಲ್ಲದವ್ರು ಸ್ವಲ್ಪ ಆದಮೇಲೆ ಇದು ಮಾಡಿದ್ರೆ ಹೋಲ್ಡ್ ಮಾಡಿದ್ರೆ ಕಟ್ ಆಗುತ್ತೆ. ಇವಾಗ ನೋಡಿದ್ರೆ ಅದು ಡ್ರಿಲ್ ಮಾಡಿ PVC ಗಟ್ಟ ಹಾಕಿ ಸ್ಕ್ರೂ ಹಾಕಿ ಟೈಟ್ ಮಾಡ್ಕೊಳ್ಳೋಣ. ಇವಾಗ ನೀರು ಬೀಳೋ ಜಾಗದಲ್ಲಿ ಬಂದ್ಬಿಟ್ಟು PVC ಗಟ್ಟ ಹಾಕಿದ್ರೆ ಯಾವಾಗ ನಿಮ್ಗೆ ಅದು ಇದಾಗಲ್ಲ. ವುಡ್ಡನ್ನೆಲ್ಲ ಹಾಕಿದ್ರೆ ಸ್ವಲ್ಪ ದಿವಸದಲ್ಲಿ ಅದು ಹೋಗ್ಬಿಡ್ತದೆ. ಸ್ಕ್ರೂ ಬಂದ್ಬಿಟ್ಟು ಪ್ಯೂರ್ SS ಹಾಕಬೇಕು, ಇಲ್ಲಾಂದರೆ ಬ್ರಾಸ್ನಲ್ಲಿ ಹಾಕಿದ್ರೆ ಲೈಫ್ ಚೆನ್ನಾಗಿರುತ್ತೆ. ನಾವು ನೋಡಿದ್ರೆ ಜಾಸ್ತಿ ಬ್ರಾಸ್ ಸ್ಕ್ರೂ ಯೂಸ್ ಮಾಡೋದು. ನೋಡಿ ಇದು ಸೆರಾಮಿಕ್ ಟ್ಯಾಂಕ್, ಇದು ವೆಯ್ಟ್ ತುಂಬ ಜಾಸ್ತಿ ಇರುತ್ತೆ. ಇದು ಒಳಗಡೆ ಪಾರ್ಟ್ಸ್ ಎಲ್ಲ ಕೊಟ್ಟಿರ್ತಾರೆ, ಇದು ಅಸೆಂಬ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಇದು ಸೈಪಾನ್ ಸೆಟ್ಟು, ಡಬಲ್ ಬಟನು, A+ ಫುಲ್ ಪ್ಲಸ್ ಬರುತ್ತೆ. ಅದು ನೀರಿನ ಹೋದರೆ A+ ಮಾಡ್ಬೋದು. ಟಾಯ್ಲೆಟ್ ಇದು ಏನನ್ನ ಇದು ಆಗುವಾಗ ಫುಲ್ ಪ್ಲಸ್ ಮಾಡ್ಕೊಳ್ಬೋದು. ನೀರು ಸ್ವಲ್ಪ ಸೇವ್ ಆಗುತ್ತೆ ಡಬಲ್ ಪ್ಲಸ್ ಇರೋದ್ರಿಂದ. ಅದನ್ನಲ್ಲಿ ಪ್ಲಾಸ್ಟಿಕ್ನ ಒಂದು ಸ್ಪ್ಯಾನರ್ ಕೊಟ್ಟಿದ್ದಾರೆ, ಅದೇ ರೀತಿ ಟೈಟ್ ಮಾಡ್ಕೊಳ್ಬೋದು. ನೋಡಿ ಇದು ಪ್ಲಾಸ್ಟಿಕ್ನಲ್ಲಿ ಕೊಟ್ಟಿರೋದು 2 ಕಮೋಡಿಗೆ ಮತ್ತು ಟ್ಯಾಂಕ್ಗೆ ಇದು ಮಾಡೋಕ್ಕೆ ಬೋಲ್ಟ್ ಕೊಟ್ಟಿರ್ತಾರೆ. ಅದೇ ನಾನು ಆವಾಗ ಹೇಳಿದ್ನಲ್ಲ, ಸ್ವಲ್ಪ ಏನನ್ನ ಆದಮೇಲೆ ಹೊಳಿದ್ರೆ ಕಟ್ ಆಗುತ್ತೆ ಅದು. ಅದ್ರ ಸ್ವಲ್ಪ ಹೆವಿಯಾಗಿ ಬೋಲ್ಟ್ ಕೊಟ್ಟಿರ್ಬೋದು ಸ್ಟ್ರಾಂಗಾಗ, ಅದು ಯಾಕೆ ಈ ಥರ ಮಾಡ್ತಾರೋ ಅನ್ನೋದು ಗೊತ್ತಾಗಲಿಲ್ಲ. ಫಸ್ಟೆಲ್ಲ ಬ್ರಾಸ್ನಲ್ಲಿ ಕೊಡ್ತಾಯಿದ್ರು,
ಅದು ಇವಾಗ ಬರೋ ಪ್ಲಾಸ್ಟಿಕ್ನಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡಿದ್ರೆ 2 ಬೋಲ್ಟ್ ಸೆಟ್ ಕೊಡ್ತಾರೆ ಒಂದು ಸ್ಕ್ರೂಗೆ. ಫಸ್ಟ್ ಇಲ್ಲಿ ಒಂದು ಸೆಟ್ ಟೈಟ್ ಮಾಡ್ಕೊಳ್ಬೇಕು, ಮತ್ತು ಕಮೋಡ್ ಮೇಲೆ ಕುಣಿಸ್ಬಿಟ್ಟು ಅಲ್ಲಿಂದ ಕೆಳಗಡೆ ಹಾಕಿ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ತೋರಿಸ್ತೇನೆ ನೋಡಿ. ನೆಕ್ಸ್ಟು ನೋಡಿ, ಇದು ವಾಲ್ವು. ಅದು ವಾಟರ್ ಕಂಟ್ರೋಲ್. ಟ್ಯಾಂಕ್ನಲ್ಲಿ ನೀರು ಫಿಲ್ ಆಗಿದ ತಕ್ಷಣ ಆಟೋಮೆಟಿಕ್ಗೆ ಫುಲ್ ಇದು ವಾಲ್ವ್ ಕ್ಲೋಸ್ ಆಗುತ್ತೆ. ಇದು ನೋಡಿದ್ರೆ ಟ್ಯಾಂಕ್ನಲ್ಲಿ ರೈಟ್ ಸೈಡ್ನಲ್ಲಿ ಬರುತ್ತೆ ನೋಡಿ. ಇವಾಗ ಫಿಟ್ ಮಾಡ್ತಾಯಿದೆ ನೋಡಿ, ಇದು ರೈಟ್ ಸೈಡು. ಇದಕ್ಕೊಂದು ವಾಷರ್, ಒಂದು ಚಿಕ್ಕ ನಟ್ ಬರುತ್ತೆ. ಅದು ಪ್ಲಾಸ್ಟಿಕ್ ಸ್ಪ್ಯಾನರ್ ಥರ ಕೊಟ್ಟಿರ್ತಾರೆ, ಅದು ಹಾಕಿ ಟೈಟ್ ಮಾಡ್ಕೊಳ್ಬೋದು. ನೋಡಿದ್ರೆ ಇದು ಟೈಟ್ ಆಯಿತು. ಇವಾಗ ಅದಕ್ಕೊಂದು ವಾಷರ್ ಕೊಟ್ಟಿರ್ತಾರೆ ನೋಡಿ. ಅದು ಅಲ್ಲಿ ಇಟ್ಬಿಟ್ಟು ಇದು ಕರೆಕ್ಟಾಗಿ ಲೆವೆಲಾಗ ಅದು ಹೋಲ್ಸ್ ಸೆಂಟರ್ನಲ್ಲಿ ಇಡಬೇಕಾಗುತ್ತೆ. ಇವಾಗ ಇಟ್ಟೆ ಆಯಿತು. ಆ ಸೈಡ್ನಲ್ಲಿ 2 ಕಡೆನೂ ಅದು ಬೋಲ್ಟ್ ಹಾಕಿ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬ ಗ್ಯಾಸ್ಕೆಟ್ ಕಮೋಡಾಗೆಲ್ಲ ಡಿಸ್ಟೆನ್ಸ್ ಬಂದ್ಬಿಟ್ಟು ವಾಲಿಂದ ಪೈಪ್ಲೈನ್ಗೆ ಒಂದು 4 ಇಂಚ್ ಇರಬೇಕಾಗುತ್ತೆ.